ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ ಸ್ಕೂಲ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟೈತಿ. ನಮ್ಮ ಅಭಿದು ಇವತ್ತು ಫಸ್ಟ್ ಡೇ ಸ್ಕೂಲ್ ಐತಿ. ಇವತ್ತು ಫಸ್ಟ್ ಡೇ ಇವರಿಗೆ ಆಲೂ ಪರೋಟ ಮಾಡೀನಿ. ಆಲೂಗಡ್ಡೆ ಪರೋಟ ಮತ್ತು ಮೊಸರು ಅದರ ಜೊತೆ ಕಾಂಬಿನೇಷನ್. ಅವರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿನಿ. ಇನ್ನು ಹೋಗ್ತಾನೆ. ಇವ ಹೋದ್ಮೇಲೆ ಅವ್ನ ಡ್ಯೂಟಿ. ಇನ್ಮೇಲೆ ನಮ್ಮ ಡ್ಯೂಟಿನೂ ಸ್ಟಾರ್ಟ, ಅವ್ರ ಡ್ಯೂಟಿನೂ ಸ್ಟಾರ್ಟ. ಇವಂದು 5ನೇ ತಾರೀಕು ಸ್ಟಾರ್ಟ್ ಆಗೈತಿ. ಅಭಿದು ಅವ್ರ ಸ್ಕೂಲ್ ಒಳಗೆ ಬ್ಯಾಗು ಮತ್ತು ಟಿಫಿನ್ ಬ್ಯಾಗು ಎಲ್ಲ ಕೊಟ್ಟಿರ್ತಾರೆ ಸೇಮ್. ರೆಡಿಯಾಗಿ ನಿಂತಾನೆ ಹೊರಗಡೆ. ಅವ್ರ ಪಪ್ಪ ಅವನು ನಿಂತಾರೆ. ಬಸ್ ಲೇಟಾಗಿ ಬರತೈತಿ. ಈಗ 9:15 ಬರ್ತೈತಿ ಬಸ್. 9 ಗಂಟೆಗೆ ಐತಿ. 9:15 ಬಂತ ಬಸ್ಸು. ಇನ್ನು ಇವತ್ತೇ ಹಚ್ಕೊಂಡಿರಲಿಲ್ಲ. ಹತ್ತೇ ಇರ್ಲೋಡಪ್ಪ ಅಂತಂದೆ. ಹಂಗಾಗಿ ಮತ್ತೆ ಹಚ್ಕೊಳತ್ತಾನ. ಇವತ್ತು ಫಸ್ಟ್ ಡೇ ಹೊಂಟಾನ. ಕಲರ್ಸ್ ಡ್ರೆಸ್ ಹಾಕೊಂಟಾನ. ಹೌಸಿಂಗ್ ಡ್ರೆಸ್ ಇನ್ನೂ ಕೊಟ್ಟಿರಲಿಲ್ಲ. ಇನ್ನು ಸ್ಕೂಲ್ ಡ್ರೆಸ್ ಹೊಲಿಸ್ಕೊಂಡು ಬಂದೀವಿ. ಡೈಲಿ ಡ್ರೆಸ್. ಇವತ್ತು ಶನಿವಾರ ಅಲ್ಲ, 5ನೇ ತಾರೀಕು ಸ್ಟಾರ್ಟ್ ಆಗೈತಿ, ಶುಕ್ರವಾರನೇ. ಬಟ್ ನಮ್ಗೆ ಗೊತ್ತೇ ಇರಲಿಲ್ಲ, ಮೆಸೇಜೇ ಬಂದಿರಲಿಲ್ಲ. ನಮ್ಮ ನಂಬರ್ ಏನೋ ಮಿಸ್ ಆಯಿತು ಅಂತ ಗ್ರೂಪ್ ಒಳಗೆ ಆ್ಯಡ್ ಮಾಡಿರಲಿಲ್ಲ. ಹಾಗಾಗಿ ನಿನ್ನೆ ಹೋಗಲಿಲ್ಲ. 5ನೇ ತಾರೀಕು ಇವತ್ತು ಶನಿವಾರ ಇತ್ತು. ಹೋಗ್ತೀನಮ್ಮ ಅಂತಂದ. ಇವತ್ತು ಬೇಡಪ್ಪ ಮಂಡೇ ಹೋಗಾಕತ್ತೆ ಅಂತಂದೆ. ಇಲ್ಲಮ್ಮ ಹೋಗಿ ಬರ್ತೀನಿ, ಕ್ಲಾಸ್ ಅದು ನೋಡ್ಕೊಂಡು ಬರ್ತೀನಿ ಅಂತೇಳಿ ರೆಡಿಯಾಗಿ ನಿಂತಾನೆ ಹೊರಗೆ. ಇವ ನೋಡ್ರಿ ಇನ್ನೂ ಮಲ್ಕೊಂಡನ. ಅಷ್ಟರೊಳಗೆ ಅವ ಇನ್ನೂ ಟೈಮ್ ಐತಿ ಬಿಡು ಅಂತೇಳಿ ಪೂಜೆ ಮಾಡಿದ್ರಾಯ್ತು ಅಂತೇಳಿ ದೇವ್ರ ಪೂಜೆ ಮಾಡತ್ತೀನಿ. ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ಅವನ್ನ ಎಬ್ಬಸ್ನಿಲ್ಲ ಅಂದ್ರೆ ನಮ್ಮದು ಕೆಲಸ ಏನೂ ಜಲ್ದಿ ಆಗೋದೇ ಇಲ್ಲ. ನೋಡು, ಅಷ್ಟರೊಳಗೆ ಪೂಜೆ ಮಾಡಿದ್ರಾಯ್ತು ಅಂಥೇಳಿ ಪೂಜೆನೂ ಮಾಡಿ ಅವ್ನು ಎಬ್ಬಸಿದ್ರಾಯ್ತು ಅಂಥೇಳಿ ರೂಮ್ ಒಳಗೆ ಹೋಗೀನಿ. ಆದ್ರೆ ಅವ ರೂಮ್ ಒಳಗೆ ಇರಲೇ ಇಲ್ಲ. ಎಲ್ಲಿ ಹೋದ್ನಪ್ಪ ಅಂಥೇಳಿ ನೋಡು ಅಷ್ಟರೊಳಗೆ ಬಂದು ಹೊರಗೆ ಜೋಕಾಲಿ ಆಡಿ ಮತ್ತು ಬಂದು ಸೋಫಾ ಮೇಲೆ ಮಲ್ಕೊಂಡನ. ಇನ್ನು ಇವನ್ ಡ್ಯೂಟಿ ಅವ ಹೊಂಟಾನ. ಅವನದಾದ್ಮೇಲೆ ಇವನು ಹೊರಗೆ ಅಷ್ಟೊತ್ತನ 1 ತಾಸು ನಿಂತ. ಬಟ್ ಬಸ್ಸೇ ಬರಲಿಲ್ಲ. ಇವತ್ತಿನ ಫಸ್ಟ್ ಡೇ ಐತಲ್ಲ ಹೊಂಟಿದ್ದು. ಹಾಗಾಗಿ ಬಸ್ ಜಲ್ದಿ ಬರಲಿಲ್ಲ. ಸ್ವಲ್ಪ ಜಿಟಿ ಮಳೆ ಸಮಯ ಆಯ್ತಲ್ಲ, ಹಂಗಾಗಿ ಜಲ್ದಿ ಬರೋಲಾಗೈತಿ ಬಸ್ಸು. ಇವಂಗೆ ನಿನ್ನೆ ಕಿವ್ಯಾನು ಹಾಕ್ಕೊಂಡು ಬಂದೆ ನೋಡಿರಿ. ಇವತ್ತು ಈಗ ಅದಕ್ಕೆ ಐತಲ್ಲ, ಹಾಗಾಗಿ ಅವು ಮೊದಲ ರಿಂಗ್ ಇದ್ದು ಅವನು ತೆಗ್ಸೇ ಇರಲಿಲ್ಲ ನಾನು. ಹಾಗಾಗಿ ಅವನು ತೆಗೆಸಿ ಇನ್ನು ಕಿವಿ ಎಲ್ಲ ಬಣ್ಣ ಕಾಣ್ತೈತೆ ಅಂತೇಳಿ ಸಣ್ಣ 2 ಹಳ್ಳಿನೂ ಆ ಕಡೊಂದು ಈ ಕಡೊಂದು ಕಿವ್ಯಾನು ಹಾಕ್ಸ್ಕೊಂಡು ಬಂದೀನಿ. ಬ್ರಷ್ ಮಾಡಂತ ಹೇಳತ್ತೀನಿ. ಇನ್ನು ಬಾಯಿ ಮುಚ್ಕೊಂಡು ಕೂತ. ನನಗೆ ಒತ್ತಿ ಹಿಡ್ದಾನ. ಹಿಂಗೆ ಮಾಡಿ ಓಪನ್ ಮಾಡ್ಬೇಕತ್ತ. ಹಿಂಗೆ ಒತ್ತೆಗ ಅವಂಗೆ ನಾ ಮಾಡಂಗಿಲ್ಲಮ್ಮ ಅಂತೇಳಿ ಅನ್ನಕತ್ತಿದ್ದ. ನನಗೆ ಮಾಡಿಸ್ಬೇಕಂದ. ಹಂಗಾಗಿ ನಾನೇ ಬ್ರಷ್ ಮಾಡ್ಸಕತ್ತೀನಿ. ಇನ್ನು ಬ್ರಷ್ ಮಾಡಿ ಅಭಿ ಹೊರಗೆ ನಿಂತಿದ್ನಲ್ಲ, ಹಾಗಾಗಿ ನಾನು ಬಾಯಿ ಮಾಡ್ತೀನಿ ಅಂತೇಳಿ ಇವನು ಬಂದು ನಿಂತಾನೆ ಹೊರಗೆ. ಇನ್ನು ಬಸ್ ಬಂತು. ಇವನು ಕಳಿಸಿ ಆಮೇಲೆ ಇವನಿಗೆ ನಾಷ್ಟ ಮಾಡಿಸಿ ಇವನು ಕಳಿಸ್ಬೇಕು. ಬಸ್ ಹೋಯ್ತು. ಅವ ಏನೋ ಇವ ಬಾಯಿ ಮಾಡಿದ್ನಂತ, ಅವ ಬಾಯಿ ಮಾಡಲಿಲ್ಲ ಅಂತ. ಅವ ಬಸ್ ಒಳಗೆ ಹತ್ತಿ ಕೂತಿರ್ತಾನೆ. ಇವಂಗೆ ಅವ ಬಾಯಿ ಮಾಡ್ಬೇಕು ಹೇಳ್ರಿ. ಅವ ನಾನು ಬಾಯಿನೇ ಮಾಡಲಿಲ್ಲಮ್ಮ ಬೋ ಅಂತ ಹೇಳಕತ್ತಿದ್ದ. ಇನ್ನು ಇವನಿಗೆ ಪರಾಟ ಮಾಡತ್ತೀನಿ. ಅವ್ರಿಗೆ ಅಷ್ಟೇ ಬಿಸಿ ಮಾಡ್ತೀನಿ. ಮಾಡಿಟ್ರೆ ಸರಿನೇ ಅನ್ಸಲ್ಲ ಫ್ರೆಂಡ್ಸ್. ಡಬ್ಬಿ ಒಳಗೂ ಮಾಡಿಟ್ಟಿದ್ದೆ ತೊಗೊಂಡು ಹೋಗ್ತಾರೆ. ಇಲ್ಲಿ ತಿನ್ನಬೇಕಾದ್ರೂ ಒಂದು ಸ್ವಲ್ಪ ಬಿಸಿ ತಿನ್ನಲಿ ಅಂಥೇಳಿ ಬಿಸಿದ ಪರಾಟ ಮಾಡಿಕೊಂಡು ಅದ್ರ ಜೊತೆ ಮೊಸರೊಳಗೆ ಸ್ವಲ್ಪ ಸಕ್ಕರೆ. ಇದು ಬ್ರೇಕ್ಫಾಸ್ಟ್. ಮತ್ತು ಡಬ್ಬಿಗೂ ಇದನ್ನೇ ಒಯ್ತೀನಿ. ನಾ ಹಾಕ್ಕೊಂಡು ಬರೋಟ್ಲಲ್ಲಿ ಇವ ಜೋಕಾಲಿ ಆಡತ್ತ ನೋಡ್ರಿ. ಯಾವಾಗಲೂ ಬರೀ ಜೋಕಾಲಿ ಒಳಗೆ ಕೂತಿರ್ತಾನೆ. ಆ ಜೋಕಾಲಿ ಕಟ್ಟಿಸಿ 4 ವರ್ಷ ಆಯಿತು. 3 ವರ್ಷ ಆಗೈತೆ ಮಿನಿಮಮ್. ತೆಗ್ದೇ ಇಲ್ಲ. ಒಂದು ಹಾಗೆ ಇಟ್ಟೀವಿ. ಇವನಿಗೆ ನಾಷ್ಟ ಮಾಡಿಸಿ ಇವತ್ತು ಒಂದು ಲೆಹೆಂಗಾ ರೆಡಿ ಮಾಡಿಕೊಡೋದೈತಿ. ಅವರು ಊರಿಗೆ ಹೊಂಟಾರೆ, ಬೆಂಗಳೂರಿಗೆ ಹೊಂಟಾರೆ ಅವರು. ಕೊಟ್ಟೆ ಭಾಳ ದಿನ ಆಗಿತ್ತು, ರೆಡಿ ಮಾಡಿರಲಿಲ್ಲ. ಓಲ್ಡ್ ಸ್ಯಾರಿ ಒಳಗೆ ಲೆಹೆಂಗಾ ಸ್ಟಿಚಿಂಗ್ ಮಾಡಬೇಕಾಗಿತ್ತು. ಅದನ್ನು ಸ್ಟಿಚಿಂಗ್ ಮಾಡಬೇಕು. ಇವಂಗೆ ಮೊಬೈಲ್ ಬೇಕಂತ. ಹಂಗಾಗಿ ನಾಷ್ಟ ಮಾಡುವಾಗ ಮೊಬೈಲ್ ಕೊಡ್ಬೇಕು ಅವಂಗೆ. ಮೊಬೈಲ್ ಕೊಟ್ಟು ಅವನಿಗೆ ನಾಷ್ಟ ಮಾಡಿಸಿ ನೋಡಿರಿ ರೆಡಿ ಆಗ್ಯಾನ. ವಿಭೂತಿ ಪಟ್ಟ ಹಚ್ಕೊಂಡಾನೆ. ಇವತ್ತು ಶನಿವಾರ, ಸ್ಯಾಟರ್ಡೆ ಡ್ರೆಸ್ ಇವತ್ತು. ಇನ್ನು ಅವ್ನು ರೆಡಿ ಮಾಡಿ ಅವ್ನು ಬಿಟ್ಟು ಬಂದು ಇವು 2 ಹೊಲಿದಿಟ್ಟಿದ್ದೆ ಮೊನ್ನೆ. 2 ಸ್ಯಾರಿ, 3 ಬ್ಲೌಸ್. ಸೇಮ್ ಸ್ಯಾರಿ ಇವು. ಒಂದು ಕ್ರೀಮ್ ಕಲರ್ ಅದಾವು. ಮೀಶೋ ತರಿಸಿದ್ರಂತ ಇಬ್ಬರು ಫ್ರೆಂಡ್ಸ್ ಇವರು. ಇವಕ್ಕೂರ್ನ ಬ್ಲೌಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇನ್ನು ಇವನು ರೆಡಿ ಬಂದು ಒಯ್ತೀನಕ್ಕ ಅಂತೇಳಿದರು. ಹಂಗಾಗಿ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತೇಳಿ ವಿಡಿಯೋ ಮಾಡ್ಕೊಳತ್ತೀನಿ. ಇವು ಬ್ಲೌಸ್ ಸೇಮ್ ಬ್ಲೌಸ್. ಏನು ಡಿಸೈನ್ ಜಾಸ್ತಿ ಇಲ್ಲ. ಬ್ಯಾಕ್ ಸೈಡ್ ರೌಂಡ, ಫ್ರಂಟ್ ಏನೈತಿ ಪಂಚನೆಕ್ಕ, ಬ್ಯಾಕ್ ಬಟನ್ ಇಟ್ಕೊಂಡು ಮತ್ತು ಕಸಿ ಮಾಡೀನಿ. ಇನ್ನು ಸ್ಲೀವ್ಸ್ ಏನೂ ಡಿಸೈನ್ ಇಲ್ಲ. ಇದರೊಳಗೆ ಚಮ್ಕಿ ವರ್ಕ್ ಬಂದವಲ್ಲ, ಹಾಗಾಗಿ ಏನು ಡಿಸೈನು ಮಾಡೋಕ್ಕೆ ಬರೋಲ್ಲ ಸ್ಲೀವ್ಸಿಗೆ. ಸೇಮ್ ಬ್ಲೌಸ್ 2. ಫ್ರಂಟ್ ಪಂಚನೆಕ್, ಬ್ಯಾಕ್ ಸೈಡ್ ರೌಂಡ್ ನೆಕ್ ಮತ್ತು ಡೀಪ್ ರೌಂಡ್ ಬ್ಯಾಕ್ ಬಟನು. ಸೊ ಇವೆರಡು ಸೇಮ್. ಇಬ್ಬರು ಫ್ರೆಂಡ್ಸ್ ಇವ್ದು. ಇನ್ನೂ ಒಂದು ಬ್ಲೌಸ್ ಬಂದು ಅದ್ರೊಳಗೆ ಒಬ್ರದ್ದು 2 ಬ್ಲೌಸು, ಒಬ್ರದ್ದು 1 ಬ್ಲೌಸು.
ಇನ್ನು ಇದು ಇಲ್ಕಲ್ ಸ್ಯಾರಿ ಥರ ಐತಿ ಬ್ಲೌಸ್. ಅದರ ಸ್ಯಾರಿ ಅದ್ರೊಳಗೆ ಬ್ಲೌಸ್ ಈ ಥರ ಐತಿ. ಇದು ಟ್ರಯಾಂಗಲ್ ಶೇಪ್ ಥರ ಇಟ್ಟು ಫ್ರಂಟ್ ಬ್ಯಾಕ್ ಸೈಡ್ ಈ ರೀತಿ ಏನು ಪೋತ್ಲಿ ಬಟನ್ಸ್ ಮಾಡೀನಿ ಕೆಳಗಡೆ. ಇದು ಬಂದು ಫ್ರಂಟ್ ಬಟನ್ ಐತಿ, ಬ್ಯಾಕ್ ಬಟನ್ ಇಲ್ಲ. ಮೇಲ್ಗಡೆ ಸೈಡು ಹುಕ್ಸ್ ಹಚ್ಚಿ ಮ್ಯಾಲೊಂದು ಬಟನ್ ಹಚ್ಚೀನಿ. ಇನ್ನು ಫ್ರಂಟ್ ಸೈಡು ಈ ರೀತಿ ಟ್ರೆಂಡಿಂಗಲ್ಲಿ ಐತಲ್ಲ ನೆಕ್ ಡಿಸೈನು ಆ ರೀತಿ ಇಟ್ಟೀನಿ. ಪಂಚ್ ನೆಕ್ ಇಟ್ಕೊಂಡು ಈ ರೀತಿ ಬಾರ್ಡರ್ನ ಹಚ್ಕೊಂಡು ಡಿಸೈನ್ ಮಾಡೀನಿ. ಇನ್ನೂ ಇವು ಒಯ್ತೀನಿ ಅಂತ ಹೇಳ್ಯಾರ, ಹಾಕೊಂಡು ರೆಡಿ ಮಾಡಿಟ್ಟು ಇನ್ನು ಇದು ಒಂದು ಲೆಹೆಂಗಾ ಸ್ಟಿಚ್ ಮಾಡೋದೈತಲ್ಲ ಅದನ್ನು ಸ್ಟಿಚ್ ಮಾಡಿದ್ರಾಯಿತು. ಇವತ್ತು ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿನ ಅವ್ರಿಗೆ ಇದನ್ನು, ಹಾಗಾಗಿ ಇದನ್ನು ಸ್ಟಿಚ್ ಮಾಡ್ಕೊತ ಕೊಡ್ತೀನಿ ನೋಡಿ. ಒಂದು ಅರ್ಧ ನೀನು ರಾತ್ರಿನೇ ಜೋಡಿಸಿಟ್ಟಿದ್ದೆ. ಬ್ಯಾಕ್ ಸೈಡು ಫ್ರಂಟ್ ಸೈಡು ಎಲ್ಲ ಬ್ಯಾಕ್ ಸ್ವಲ್ಪ ಜೋಡಿಸಿಟ್ಟಿನಿ. ಇನ್ನು ಅದನ್ನು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಇನ್ನು ಮಧ್ಯಾಹ್ನ ಇವನ್ನ ಕರ್ಕೊಂಡು ಬಂದೆ. ಆಮೇಲೆ ಏನೂ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇನ್ನು ಇವನ್ನ ಕರ್ಕೊಂಡು ಬಂದು ಮಧ್ಯಾಹ್ನ ಆಗಿ ಊಟ ಎಲ್ಲ ಮಾಡಬೇಕು. ಬಂದ ತಕ್ಷಣ ನೋಡಿರಿ ಜೋಕಾಲಿ ಆಡತ್ತಾನ. ಇವತ್ತು ಅವ್ರ ಪಪ್ಪ ಹೋಗಿ ಕರ್ಕೊಂಡು ಬಂದರು, ನಾನೇನು ಹೋಗಲಿಲ್ಲ ಇವನ್ನ ಕರೆಯೋಕೆ. ಅವ್ರ ಪಪ್ಪ ಹೋಗಿ ಗಾಡಿ ಮೇಲೆ ಕರ್ಕೊಂಡು ಬಂದರು. ಇನ್ನು ಡ್ರೆಸ್ನ ಅದು ಏನು ಲೆಹೆಂಗಾನ ಸ್ಟಿಚಿಂಗ್ ಮಾಡಲೇಬೇಕು ನಾನು ಇವತ್ತು. ಅಷ್ಟಕ್ಕೆ ವಿಡಿಯೋನ ಕಟ್ ಮಾಡಿ ಆ ಲೆಹೆಂಗಾ ಸ್ಟಿಚ್ ಮಾಡಿ ಇನ್ನು ಬಂದ ಸಾಯಂಕಾಲ ಮಧ್ಯಾಹ್ನ 4 ಗಂಟೆಗೆ ಬರ್ತಾನೆ ನಮ್ಮ ಅಭಿ. ಬಟ್ ಇವತ್ತು ಸಾಟರ್ಡೆ ಎಲ್ಲ ಮಧ್ಯಾಹ್ನನೇ ಬಂದಿದ್ದ 2 ಗಂಟೆಗೆ. ಇನ್ನು ಊಟ ಎಲ್ಲ ಮಾಡ್ಕೋತೀವಿ. ನೋಡ್ರಿ ಫ್ರಿಜ್ನಾಗ ಐಸ್ ತಿನ್ನಾಕತ್ತಾನ. ಆಟ ಆಡೋಕೆ ಹೊರಗೆ ಹೊಂಟ್ನು ಅಂದರೆ ಚಪ್ಪಲ್ ಹಾಕ್ಕೊಂಡಿರ್ತಾನಲ್ಲ, ಆ ಚಪ್ಪಲ್ ಕರೆಕ್ಟ್ ಐತಿಲ್ಲಮ್ಮ ಅಂತ ನಾ ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ ಬೇರೆ ಕಡೆ ನೋಡ್ಕೊಂಡು ಕರೆಕ್ಟ್ ಐತೆ ಅಂತ ಹೇಳಿದ್ರೆ ನಡೆಯಂಗಿಲ್ಲ. ಅವ್ನು ನೋಡಿಕೊಂಡು ಜೋರಾಗಿ ಅವು ಚಪ್ಪಲ್ ನೋಡಿಕೊಂಡೇ ಹೇಳಬೇಕು ಕರೆಕ್ಟ್ ಐತಿ ಅಂಥೇಳಿ. ಅವಾಗ ಹೋಗ್ತಾನೆ ಫ್ರೆಂಡ್ಸ್. ಡೈಲಿ ಹಿಂಗೆ ಮಾಡ್ತಿರ್ತಾನೆ. ಇನ್ನು ಮಧ್ಯಾಹ್ನ ಊಟ ಅವನಿಗೆ ಹಾಕಿಕೊಟ್ಟೆ, ನೀನೇ ತಿನ್ನಪ್ಪ ಅಂಥೇಳಿ. ಮಸಾಲೆ ರೈಸ್ ಮಾಡಿದ್ದೆ ಇವತ್ತು. ಬೆಳಗ್ಗೆ ಪರೋಟ ಮಾಡಿದ್ನಲ್ಲ ಅಂಥೇಳಿ ಮಧ್ಯಾಹ್ನ ರೊಟ್ಟಿ ಇದೇನು ಮಾಡಿಲ್ಲ, ಮಸಾಲೆ ರೈಸ್ ಮಾಡಿದ್ವಿ. ಮತ್ತು ನಾನೇ ಉಣ್ತೀನತ್ತೆ ಉಣ್ಣಾಕತ್ತಾನ. ನಾ ಬಂದ ತಕ್ಷಣ ಮೊದಲು ಉಣ್ಣಾಕತ್ತಿದ್ದೆ, ನಾ ಬಂದ ತಕ್ಷಣ ನಾ ಉಣ್ಣಂಗಿಲ್ಲಮ್ಮ ಇಷ್ಟೇ ಸಾಕು ಅಂತೇಳಿ ಹಾಗೆ ಇಡಾಕತ್ತಾನ. ಇನ್ನು ಹಿಂಗೆ ಊಟ ನನಗೆ ಅದು ಲೆಹೆಂಗಾ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತಲ್ಲ, ಹಾಗಾಗಿ ನಾನು ಅವನಿಗೆ ಊಟ ಏನು ಮಾಡಿಸ್ಲಿಲ್ಲ. ನೋಡಿರಿ ಲೆಹೆಂಗಾನ ಫುಲ್ ಸ್ಟಿಚ್ ಮಾಡಿ ನೋಡಿರಿ ಈ ರೀತಿ ಸೀರೆ ಒಳಗೆ, ಓಲ್ಡ್ ಸ್ಯಾರಿ ಒಳಗೆ ಲೆಹೆಂಗಾ ಸ್ಟಿಚ್ ಮಾಡೀನಿ. ಇದಕ್ಕೆ ಲಟ್ಕನ್ ಮಾಡೀನಿ, ಈ ರೀತಿ ಕಸಿ ಮಾಡಿ ಲಟ್ಕನ್ ಮಾಡಿಕೊಂಡು ಕೆಳಗಡೆ ಫಾಲ್ ಹಚ್ಕೊಂಡೀನಿ ಇದಕ್ಕೆ. ಮತ್ತು ಅಸ್ತರ್ನೂ ಹಾಕ್ಕೊಂಡೀನಿ. ಇದು ಕೆಳಗಡೆ ಲೆಹೆಂಗಾ ಪ್ಲೇಟ್ಸ್ ಇಟ್ಕೊಂಡು ಲೆಹೆಂಗಾ ಸ್ಟಿಚ್ ಮಾಡೀನಿ. ಇನ್ನು ಬ್ಲೌಸ್ ಬಂದು ಬ್ಯಾಕ್ ಬಟನ್ ಇಟ್ಕೊಂಡೀನಿ. ಫ್ರಂಟು ಪಂಚ್ ನೆಕ್ ಇಟ್ಕೊಂಡು ಟ್ರೆಂಡಿಂಗಲ್ಲಿರೋ ಡಿಸೈನ್ ಪಂಚ್ ನೆಕ್. ಈಗ ಎಲ್ಲರೂ ಆಲ್ಮೋಸ್ಟ್ ಜಾಸ್ತಿ ಪಂಚ್ ನೆಕ್ಕೆ ಇಟ್ಟಿಸ್ಕೋತಾರೆ ಫ್ರಂಟ್ ಸೈಡ್. ಬ್ಯಾಕ್ ಸೈಡ್ ಒಂಥರ ಬಾರ್ಡರ್ ಒಳಗೆ ಡಿಸೈನ್ ಮಾಡ್ಕೊಂಡೀನಿ. ಮ್ಯಾಲೆ ಉಕ್ಸ್ ಮಾಡಿಕೊಂಡು ಕೆಳಗಡೆ ಉಕ್ಸು ಮಾಡೀನಿ ಬ್ಯಾಕ್ ಸೈಡು. ಇನ್ನು ಫ್ರಂಟ್ ಸೈಡು ಪ್ರಿನ್ಸ್ ಕಟ್ ಇಟ್ಕೊಂಡು ಈ ರೀತಿ ಪಂಚ್ ನೆಕ್ ಇಟ್ಕೊಂಡು ಸ್ಲೀವ್ಸ್ ಬಂದು ಪಫ್ ಸ್ಲೀವ್ಸ್ ಇಟ್ಟೀನಿ ಫ್ರೆಂಡ್ಸ್. ಈ ರೀತಿ ಪಫ್ ಸ್ಲೀವ್ಸು ಇಟ್ಕೊಂಡು ಬಾರ್ಡ್ರೇ ದೊಡ್ಡದಿತ್ತು, ಹಾಗಾಗಿ ಪಫ್ ಸ್ಲೀವ್ ಚಂದ ಕಾಣ್ತ ಅಂತೇಳಿ ಪಫ್ ಸ್ಲೀವ್ಸ್ನ ಇಟ್ಟೀನಿ. ಈ ರೀತಿ ಇದು ಲೆಹೆಂಗಾನ ರೆಡಿ ಮಾಡಿದೆ. ಇವರು ಮಧ್ಯಾಹ್ನ ಸಾಯಂಕಾಲ ಹೋಗ್ತೀನಿ ಅಂತಂದರು ಬೆಂಗಳೂರಿಗೆ, ಹಾಗಾಗಿ ರೆಡಿ ಮಾಡಿ ಕೊಡಬೇಕಾಗಿತ್ತಲ್ಲ, ರೆಡಿ ಮಾಡಿದೆ. ಇನ್ನು ಹೊರಗೆ ನೋಡ್ರಿ ಇವ್ರು ಏನು ಮಾಡತ್ತಾನ. ಇವ್ರು ಆಟ ಆಡತ್ತಾರ ಹೊರಗೆ. ಪಪ್ಪನ ಗಾಡಿ ತೊಳಿತಾನಂತ. ನೀರೊಳಗೆ ಏನೋ ಸ್ವಲ್ಪ ಸಾಬೂನು ನೀರು ಹಾಕ್ಯಾನ, ಶಾಂಪು ಹಾಕ್ಯಾನ ಗೊತ್ತಿಲ್ಲ, ಬುರುಗ್ ಮಾಡಿ ಅದನ್ನು ಗಾಡಿ ತೊಳತಾನ. ಅವ ಆಟ ಆಡಕತ್ತಾನ. ಒಂದೆರಡು ಹೊಡೆದೆ ನೋಡಿ, ಈ ಥರ ಮಾಡ್ತೀರಿ ನೀವು ಚಂತೇನಂತೆ ನಾನು ಗಜ್ ಕೊಟ್ಟೆ. ಏನೋ ಗೊತ್ತಿಲ್ಲ, ನನಗೆ ಸಿಟ್ಟೇ ಜಾಸ್ತಿ ಬಂದುಬಿಡ್ತೈತಿ. ಇವ್ರು ಏನಾದರೂ ಮಾಡುವಾಗ ಸಿಟ್ಟು ಬರ್ತೈತಿ. ಚೀರೋದು ಹೊಡೆಯೋದು ಎಲ್ಲ ಮಾಡ್ತಿರ್ತೀನಿ. ಇನ್ನು ಹೊಡೆಸ್ಕೊಂಡ ಸ್ವಲ್ಪ ಇನ್ನು ಬೈತೀನಿ ಅಂತೇಳಿ ಸಾಯಂಕಾಲ ದೇವ್ರ ದೀಪ ಹಚ್ಚತಾನ. ನಾ ಇನ್ನು ಬೈಯಂಗಿಲ್ಲ ಅಂತೇಳಿ ಬಂದು ದೇವ್ರ ದೀಪ ಹಚ್ಚತಾನ. ಇನ್ನು ದೀಪ ಹಚ್ಚಿ ಇನ್ನು ರಾತ್ರಿ ಅವ್ರ ಪಪ್ಪನ ಜೊತೆ ಆಟ ಆಡತ್ತಾರ. ಮತ್ತು ಅವ್ರ ಪಪ್ಪ ಬಾಲ್ ಹಾಕತ್ತಾನ, ಬ್ಯಾಟ್ಲೆ ಬಾಲ್ ಹೊಡ್ಯಾಕತ್ತಾನ ನೋಡ್ರಿ. ಸಾಯಂಕಾಲ ಮತ್ತೆ ಆಟ ಆಡಕತ್ರು. ಸ್ಕೂಲ್ಗೆ ಹೋಗಿ ಬಂದಾರ. ಹೋಮ್ವರ್ಕ್ ಇದ್ರೆ ಏನೋ ಮಾಡೋ ಅಂದ್ರೆ ಇವತ್ತೇನೋ ಹೋಮ್ವರ್ಕ್ ಹಾಕಿಲ್ಲಮ್ಮ ಅಂತಂದರು. ಆಯ್ತು ಬಿಡಪ್ಪ ಅಂಥೇಳಿ ಆಟ ಆಡಕ್ಕೆ ಬಿಟ್ಟೀನಿ. ಆಟ ಆಡತ್ತಾರೆ ಇವರು. ಇನ್ನು ಆಟ ಆಡಿ ಬಂದರು. ಚಹಾ ಮಾಡಿದೆ, ಚಹಾ ಕುಡಿದ್ರು. ನೋಡ್ರಿ ಎಲ್ಲರ ಕಪ್ನು ತೊಗೊಂಡೋಗಿ ಒಳಗೆ ಇಡ್ತಾನಂತ. ನಾವೆಲ್ಲ ಚಹಾ ಕುಡಿದು ಹಾಗೆ ಇಟ್ಟಿವಿ. ಅವ ತೊಗೊಂಡೋಗಿ ನಾ ಒಳಗೆ ಇಡ್ತೀನಮ್ಮ ಅಂಥೇಳಿ ತೊಗೊಂಡೋಗಿ ಒಳಗೆ ಇಡತ್ತಾನ. ಆಮೇಲೆ ಬಂದು ಇಲ್ಲಿ ಚಹಾ ಚೆಲ್ಲಿದ್ದು ಸ್ವಲ್ಪ ಅದನ್ನು ನೀರು ಹಾಕಿ ಒರ್ಸಾಕತ್ತಾನ ನೋಡಿ ಫ್ರೆಂಡ್ಸ್. ಒಂದೊಂದು ಸರಿ ಭಾಳ ಅಂದ್ರೆ ಭಾಳ ಪ್ರೀತಿ ಬರೋಂಗೆ ಮಾಡ್ತಾನೆ ನಮ್ಮ ಸುಮಿತ. ಒಂದು ಸರಿ ಸಿಟ್ಟು ಬರೋಂಗೆ ಮಾಡ್ತಾನೆ. ಖರೆ ಶಾನೆ ಭಾಳ ಅದನ್ನು ಫ್ರೆಂಡ್ಸ್. ನೋಡಿರಿ ನೀರು ಹಾಕಿ ಇದನ್ನೆಲ್ಲ ಒಂದು ಅರ್ಬಿ ತೊಗೊಂಡು ಒರ್ಸಾಕತ್ತಾನ. ಅವ್ರನ್ನ ಇದ್ರೆ ನಾನು ಮಲ್ಕೊಂಡು ಟಿ ವಿ ನೋಡಾಕತ್ತಾನ.
ಅದನ್ನೆಲ್ಲ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸಿದ. ಇನ್ನು ಒರೆಸಿ ಆ ಬಟ್ಟೆನ ಹೊರಗಡೆ ಒಗೆದು ಬಂದು ಆಮೇಲೆ ಟಿ ವಿ ನೋಡ್ಕೊತ ಕೂತ್ಬಿಡ್ತಾನೆ. ಕಾಮಿಡಿ ನೋಡ್ತಾರೆ ಫ್ರೆಂಡ್ಸ್ ಇವರು. ಬೇರೆ ಏನಾರು ಹಚ್ಕೊರಪ್ಪ ಅಂತ ಹೇಳ್ತೀನಿ, ಹೇಳಿದ್ರು ಕೇಳಲ್ಲ. ಬರೀ ಕಾಮಿಡಿ ವಿಡಿಯೋಸ್. ಅವ್ರ ಅಣ್ಣ ಏನೋ ಅನ್ನತ್ತ ಹೊಡ್ಯಾಕತ್ತಾನ, ಹೊಡೆಯೋದು ಹಂಗೆ ಮಾಡ್ತಾನೆ. ತನಗೇನು ಬೇಕು ಅದೇ ಬೇಕಂತಾನೆ, ತನಗೆ ಬೇಕಾಗಿದ್ದೇ ಕೊಡ್ಬೇಕು ಎಲ್ಲರೂ. ಇನ್ನು ನಾ ಹೋಗಿ ಒಳಗೆ ನೋಡತ್ರ ಕಪ್ ಹಂಗೆ ಇಟ್ಟು ಬಂದಾನಂತ ನಾನು ಮಾಡೀನಿ. ಬಟ್ ಎಲ್ಲ ತೊಳೆದಿಟ್ಟು ಬಂದಾನ ಅವನು. ಏನು ಅವ್ರ ಅಣ್ಣ ತೊಳೆದ್ನೋ ಏನು ಅವ ತೊಳೆದ್ನೋ ಗೊತ್ತಿಲ್ಲ. ಸ್ವಚ್ಛಾಗ ತೊಳೆದಿಟ್ಟು ಬಂದಾರ ಕಪ್ಪು. ಯಾರು ತೊಳೆದಿರಪ್ಪ ಅಂತ ಕೇಳಿದ್ರೆ ನಾನೇ ತೊಳೆದಿನಮ್ಮ ಅಂತಂದ. ತೊಳೆದಿಟ್ಟು ಒಳಗೆ ತೊಳೆದಿಟ್ಟು ಸಿಂಕ್ ನಿಲ್ಕಲ್ಲ ಅವನಿಗೆ, ಅದ್ರ ಮೇಲೆ ಹತ್ತಿ ತೊಳೆದಿಟ್ಟು ಬಂದಾನ. ಇನ್ನು ಟಿ ವಿ ನೋಡ್ಕೋತ ಕೂತ್ರಿ ಇವರು. ಅಡುಗೆ ಅಂತೂ ರಾತ್ರಿ ಮಾಡಬೇಕು. ಅಷ್ಟರೊಳಗೆ ಏನಾದರೂ ಒಂದು ಸ್ಟಿಚ್ ಮಾಡಿದ್ರಾಯ್ತು. ಬ್ಲೌಸ್ ಮಧ್ಯಾಹ್ನ ಲೆಹೆಂಗಾ ಅಷ್ಟೇ ಮಾಡಿದೆ, ಏನೂ ಮಾಡೋಕ್ಕಾಗಲಿಲ್ಲ. ಅವ್ರ ಲೆಹೆಂಗಾ ಅಷ್ಟು ರೆಡಿ ಮಾಡಿಕೊಟ್ಟೆ. ಆಮೇಲೆ ಒಂದು ಬ್ಲೌಸ್ ಆದರೂ ಸಾದಾ ಬ್ಲೌಸ್ ಆದರೂ ಸ್ಟಿಚ್ ಮಾಡಿದ್ರಾಯ್ತು ಅಂಥೇಳಿ ನೋಡಿರಿ ಟಿ ವಿ ನೋಡ್ಕೋತ ಕೂತ್ಬಿಟ್ಟಾರ. ಒಂದು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡಿದೆ ಈ ಥರ ರೆಡ್ ಕಲರ್ದು. ಅದ್ರೊಳಗೆ ಬಟ್ಟೆ ಇತ್ತು, ಅದ್ರೊಳಗೆ ಒಂದು ಸ್ಕ್ರಂಚ್ ಮಾಡೀನಿ, ಇದೊಂದು ಬೌ ಮಾಡೀನಿ. ಈ ಥರ ಸ್ಯಾಟಿನ್ ಕ್ಲಾತ್ ತೊಗೊಂಡು ಬಂದೀನಿ ನಾನು, ಬೌ ಎಲ್ಲ ಮಾಡಬೇಕು ಅಂಥೇಳಿ. ಯಾರು ತೊಗೊಳೋರಿದ್ರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನೋಡಿರಿ ಇದು ತುಲಿಪ್ ಸ್ಕ್ರಂಚೀಸ್ ಅದನ್ನೂ ಮಾಡೀನಿ. ಮತ್ತು ಒಂದಷ್ಟು ಸೇಲ್ ಕೂಡ ಮಾಡೀನಿ, ಸ್ಕ್ರಂಚೀಸ್ ಮತ್ತು ಬೌಸು ಸೇಲ್ನೂ ಮಾಡೀನಿ. ಇನ್ನು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರಾಯ್ತು. ಸಾದಾ ಬ್ಲೌಸ್ ಇತ್ತು, ಹಾಗಾಗಿ ಇದನ್ನೊಂದು ಸ್ಟಿಚ್ ಮಾಡಿದ್ರಾಯ್ತು ಅಂಥೇಳಿ ಬಂದೆ. ಅಷ್ಟರೊಳಗೆ ನಾ ಹೊಲಿತೀನಮ್ಮ ಅಂಥೇಳಿ ಬಂದು ಕುಂದಿರ್ತಾನೆ. ಹಂಗೆ ಇದ್ರ ಮೇಲೆ ಬಂದು ಕೊಡೋದು. ನಾ ಏನಾರ ಕೊಡಲಿಲ್ಲ ಅಂದ್ರೆ ಬಂದು ಕುರ್ಚಿ ಮೇಲೆ ಕೂತ್ಬಿಡ್ತಾನೆ. ನೋಡಿ ಅವ ಹೊಲಿತಾನಂತ. ಅದ್ರ ಮ್ಯಾಚಿಂಗ್ ದಾರ ಇರಲಿಲ್ಲ. ಹೋಗಿ ದಾರ ತೊಗೊಂಡು ಬಂದ್ರಾಯ್ತು ಅಂಥೇಳಿ ಅಂಗಡಿ ಬಂದಿನಿ. ನಮ್ಮ ಮನೆ ಮುಂದೆನೇ ಅಂಗಡಿ ಐತಲ್ಲ, ನೋಡಿರಿ ಹೆಂಗೆ ಹೋಗ್ತಾನೆ. ಹಂಗೆ ರೋಡ್ ಮೇಲೆ ಗಾಡಿಗಳು ಹೊಂಟಾವು. ಇನ್ನೂ ಫುಲ್ ಕತ್ಲಾಗಿರಲಿಲ್ಲ, ಹಂಗಾಗಿ ದಾರ ತೊಗೊಂಡು ಬಂದ್ರಾಯ್ತು ಅಂತ. ಇಲ್ಲೇ ಮನೆ ಮುಂದೆ ಐತಿ, ದೂರಿಲ್ಲ. ನಮ್ಮ ಮನೆ ಮುಂದೆನೇ ಅಪೋಸಿಟೇ ಐತಿ. ಎಕ್ಸಾಕ್ಟ್ ಅದೇ ಕಲರ್ ಸಿಗಲ್ಲ. ನನ್ನ ಹತ್ರನೂ 2-3 ಡಬ್ಬಿ ಅದಾವೆ, ಬಟ್ ಆ ಕಲರ್ ಸಿಗಲಿಲ್ಲ. ಹಂಗಾಗಿ ಇಲ್ಲಿ ಬಂದೆ, ಇಲ್ಲಿ ಎಕ್ಸಾಕ್ಟ್ ಕಲರ್ ಸಿಗಲಿಲ್ಲ. ನಾ ಅಂಗಡಿಗೆ ಬಂದೆ ಅಂದ್ರೆ ಇವ ಚಿಪ್ಸರೇ ಬೇಕು, ಚಾಕ್ಲೇಟರ ಬೇಕು ಅಂತಿರ್ತಾನೆ. ಏನೂ ಬೇಡಪ್ಪ ಅಂತ ಹೇಳಿದ್ರು ಕೇಳಿಲ್ಲ. ಒಂದು ಚಿಪ್ಸ್ ಬೇಕಮ್ಮ ಅಂತ ಹಠ ಮಾಡ್ತಾನೆ ಫ್ರೆಂಡ್ಸ್. ಅಲ್ಲೇ ನಾನು ಡ್ರೆಸ್ ಹಿಡ್ಕೊಂಡು ಜಕ್ಕೋತ ನಿಂತ್ಬಿಡ್ತಾನೆ, ನನಗೆ ಬೇಕು ಅಂತೇಳಿ. ಇವನಿಗೆ ಒಯ್ದ್ರೆ ಅವನಿಗೆ ಸಿಟ್ಟು, ಆದರೂ ಇವ ಒಬ್ಬನೇ ತೊಗೊಂಡು ಹೋದ. ಇಬ್ಬರು ಅದರೊಳಗೆ ತಿಂತೀವಳಮ್ಮ ಅಂತಂದ. ಹಾಗಾಗಿ ಒಂದೇ ಕೊಡಿಸಿದೆ. ಇನ್ನು ಅವನ ಕೆಲಸ ಆಯ್ತಲ್ಲ, ನಾನು ದಾರ ನೋಡುವಷ್ಟು ಬಿಡಲಿಲ್ಲ. ಬಾ ಅಮ್ಮ ಅಂತ ಕರ್ಕೊಂಡು ಬಂದ. ಇನ್ನು ಬ್ಲೌಸ್ ಹಂಗೆ ಇಟ್ಟು ಶೇಂಗಾ ಏನೋ ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೆ, ಶೇಂಗಾ ಕಾಳದು ಕಡಲೆ ಹಿಟ್ಟು ಹಚ್ಚಿ ಮಾಡ್ತಾರಲ್ಲ, ಅದನ್ನು ಮಾಡ್ಬೇಕಾದ್ರೆ ಟ್ರೈ ಮಾಡಿದೆ. ಬಟ್ ಏನೋ ಮಾಡೋಕೆ ಹೋದೆ, ಎಲ್ಲ ಹೊತ್ತಿ ಹುರ್ಕಡ್ಲೆ ಆಗಿಬಿಟ್ಟವೆಲ್ಲ. ಸೊ ಅವನ್ನೇ ತಿನ್ನಾಕತ್ತ ನೋಡಿರಿ ನನ್ನ ಮಗ. ನೋಡಿ ಇವ್ನಿಗೆ ಈ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಐಟಮ್ ಭಾಳ ಇಷ್ಟ. ಈ ಶೇಂಗಾ ಹುರಿದಿರೋ ಶೇಂಗಾ ಅದೆಲ್ಲ ಭಾಳ ಇಷ್ಟ. ಇನ್ನು ಅದನ್ನಾಗಿ ಸ್ವಲ್ಪ ಹೊತ್ತು ಬ್ಲೌಸ್ ಜೋಡಿಸಿದೆ. ಇನ್ನು ರಾತ್ರಿ ಟೈಮ್ ನೋಡಿರಿ ಏನಾದರೂ ಅಡುಗೆ ಮಾಡ್ಬೇಕಾತ ಹೋಗ್ಬೇಕನ್ನತ್ತೀನಿ. ಇವ ಇದ್ರೆ ಅವನ ಜೊತೆನ ಕುಂದ್ರಮ್ಮ ಅಂತೇಳಿ ಹೊಚ್ಕೊಂಡು ಟವಲ್ ಹೊಚ್ಕೊಂಡು ಕೂಡಾಕತ್ತ ನೋಡ್ರಿ ಇವ. ನಾ ಹೋಗ್ಬಾರ್ದತ್ತಿ ಇವ್ನು ಬಿಟ್ಟು, ಇಲ್ಲೇ ಕುಂದ್ರಮ್ಮ ಅಂತೇಳಿ ಈ ರೀತಿ ಏನೋ ಮಾಡ್ತಿರ್ತಾನೆ. ಹಂಗೆ ಏನರ ಒಂದು ನಮಗೂ ಟೆನ್ಷನ್. ಆ ಬ್ಲೌಸ್ ಹೊಲಿಯೋದು ಅದು ಇದು ಟೆನ್ಷನ್ ಇರ್ತದೆ. ಸ್ವಲ್ಪ ಹೊತ್ತು ಹುಡುಗರ ಜೊತೆ ಆಟ ಆಡಿದ್ರೆ ಅಷ್ಟೇ ನಮಗೂ ಸಮಾಧಾನ, ಅವ್ರಿಗೆ ಸಮಾಧಾನ. ಅವನ ಜೊತೆ ಆಟ ಆಡೋದು, ಅವನ ಜೊತೆ ಕುಂದ್ರೋದು ಅಂದ್ರೆ ಇವನಿಗೆ ಭಾಳ ಇಷ್ಟ. ಹಂಗೆ ಹೊಚ್ಕೊಂಡು ಏನೇನೋ ಹೇಳತ್ತಿದ್ದ, ಒಟ್ಟು ಬಿಡೋಲಾಗಿದ್ದ. ಸ್ಕೂಲ್ ಒಳಗೆ ಏನಾಯಿತು ಏನು ಅಂತೆಲ್ಲ ಹೇಳಕತ್ತಿದ್ದ. ಇನ್ನು ಇವನ್ನ ರಾತ್ರಿ ಊಟಕ್ಕೆ ಏನಾದರೂ ಮಾಡಬೇಕು. ಸ್ವಲ್ಪ ಹೊತ್ತು ಇವನ ಜೊತೆ ಈ ರೀತಿ ಆಟ ಆಡಿ ಇನ್ನು ರಾತ್ರಿ ಏನಾದರೂ ಅಡುಗೆ ಮಾಡ್ಬೇಕಂತೇಳಿ. ನಾ ಹೋಗ್ತೀನಂದ್ರೆ ಹೋಗಬೇಡಮ್ಮ ಅಂತ ಹಿಡ್ಕೊಂಡು ಕೂತಿದ್ದ. ಆಮೇಲೆ ಏನೋ ಒಂದು ಕೊಟ್ಟು, ಮೊಬೈಲ್ ತೊಗೊರಪ್ಪ ನೀನೇ ನೋಡ್ಕೊತ ಕೂಡಂತೆ ಮೊಬೈಲ್ ಕೊಟ್ಟೆ. ಹೋಗಿ ಚಪಾತಿ ಮಾಡ್ಕೊಂಡು ಬಂದೀನಿ. ಎಲ್ಲರೂ ಚಪಾತಿ ಪಲ್ಯ ಹಾಕ್ಕೊಂಡು ತಿಂದ್ರೆ ಇವಂಗೆ ಚಪಾತಿ ಜೊತೆ ಚಹಾ ಬೇಕಂತ. ಇನ್ನು ರಾತ್ರಿ ಟೈಮು ಏನೂ ಮಾಡೋಕ್ಕಾಗ ಉಣ್ತೀನಮ್ಮ, ಅದನ್ನೇ ಚಪಾತಿ ಚಹಾ ಬೇಕಂದ. ಸಾರಿ ತಿಂತಾನಲ್ಲ ಒಂದು ಅರ್ಧ ಚಪಾತಿನಾದರೂ ಅಂಥೇಳಿ ಚಪಾತಿ ಚಹಾ ಮಾಡಿಕೊಟ್ಟಿಟ್ಟು ಬಂದೀನಿ. ನಾ ಹೊಲಿಬೇಕಂತೇಳಿ. ಇನ್ನು ಟಿ ವಿ ನೋಡ್ಕೊಂತ ಕೂತಾನವ ಹಾಗೆ. ನನ್ನ ಇದೊಂದು ಸ್ವಲ್ಪ ಜೋಡಿಸಿದ್ರಾಯ್ತು, ಊಟ ಎಲ್ಲ ಆಗುತ್ತಾನ ಅಂಥೇಳಿ ಜೋಡ್ಸಕ್ಕೆ ಬಂದೀನಿ. ಇದೊಂದಾದರೂ ಮುಗಿಸಿದ್ರಾಯ್ತು ಅಂಥೇಳಿ ಅಂದ್ಕೊಂಡೀನಿ. ಆದರೆ ಇವ ನೋಡ್ರಿ ಇಲ್ಲೇ ಮಲ್ಕೊಂಡ್ಬಿಟ್ಟಾನ. ಅದನ್ನೆಲ್ಲ ತಿಂದು ಎಲ್ಲ ಮಾಡಿ ಬಂದು
ನಾ ಮಲ್ಕೋತೀನಮ್ಮ ಹೋಗೋಣ ಬಾರಮ್ಮ ಅಂತೇಳಿ ಇಲ್ಲೇ ನನ್ನ ಕೆಳಗಡೆ ಬಂದು ಮಲ್ಕೊಳತ್ತಿದ್ದ. ಎಲ್ಲರೂ ಮಲ್ಕೊಂಡಿದ್ರು, ಕೆಳಗಡೆನೇ ಬಂದು ಮಲ್ಕೊಂಡಿದ್ದ. ಇನ್ನು ಬ್ಯಾಡ ಬಿಡಪ್ಪ ಅಂಥೇಳಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅವನ ಜೊತೆ ಮಲ್ಕೊಳಕ್ಕೆ ಹೋಗ್ತೀನಿ. ಇನ್ನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಲೈಕ್ ಕಮೆಂಟು ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.